ಅವರು ಯುವಕ ಅದಾನೆ, ಅಡ್ಡಾಡ್ತಾನೆ, ಕಾಲ ಚಪ್ಪಲಿಲ್ದಂಗೆ ಓಡಾಡ್ತಾನೆ ಇಂಥ ಬಿಸಿಲಾಗೆ. ಯುವಕ ಚೆನ್ನಾಗದಾನ, ಕೊಡ್ಬೇಕು ಅವನಿಗೆ ಓಟು. ಕೇಳಕ್ಕಂತ ಹೋದ್ರ ಅವ್ರಿಗೆ MLA ಕರ್ಕೊಂಡ್ ಓಡಕ್ಕಾರ. ನಿಮ್ದ ಇಂಪಾರ್ಟೆಂಟ್, ನೀವು ಓಟ್ ಹಾಕಿದ್ರೆ ಅವ್ರ MLA ಆಗ್ತಾರೆ. ನಾವು ಬರೀ ಓಟ್ ಹಾಕಕ್ ಇಂಪಾರ್ಟೆಂಟ್ ಅಷ್ಟೇ, ಕೆಲಸ ಏನು ಮಾಡಲ್ಲ. ಶಂಕರಾಜ್ ಅಂತಂದ್ರೆ ಅಂದ್ರೆ ರಾಜ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಏನ್ ಕಾರ್ಪೊರೇಟ್ಗಳು ಬಂದಿಂದ ಇವೆಲ್ಲ ಏನು ಕೆಲಸ ಮಾಡಲ್ಲ. ಸೊ ಇಷ್ಟು ವರ್ಷ ಸೋಲ್ತಾನೇ ಬಂದ್ರು ಬಿಜೆಪಿ ಕ್ಯಾಂಡಿಡೇಟ್, ಎಂತೆಂಥವ್ರು ಹಾಕಿದ್ರು ಸೋಲ್ತಾ ಬಂದ್ರು. ಸೊ ಈ ಸಲ ಯಾಕೆ ಗೆಲ್ತಾರೆ ಬಿಜೆಪಿ? ನಮ್ಮ ಹಿಂದೂ ಒಗ್ಗಟ್ಟಾದ್ರೆ ಬಿಜೆಪಿ ಬರುತ್ತೆ, ನಮ್ದ್ರಾಗೆ ಓಟ್ ಡಿವೈಡ್ ಆದ್ರೆ ಏನ್ ಮಾಡಕ್ಕ. ನಮಸ್ಕಾರ, ನಿಮ್ಮೆಲ್ಲರಿಗೂ ಸಭೆ ವಿತ್ ಸಭಾಗೆ ಮತ್ತೊಮ್ಮೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಆಗಬೇಕಾಗಿದೆ. ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಭಾಗಕ್ಕೆ ಹೋಗಿ ನಾನು ಸರ್ವೆ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಆನೆಕೊಂಡ, ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಡುವಂತಹ ಆನೆಕೊಂಡದಲ್ಲಿದ್ದೀನಿ. ಶ್ರೀ ಬಸವೇಶ್ವರ ಮತ್ತು ಈಶ್ವರ ದೇವಸ್ಥಾನದ ರಾಜಗೋಪುರದಿಂದಲೇ ನಾನು ಈ ಭಾಗದ ಜನರನ್ನ ಮಾತಾಡ್ಸೋದಕ್ಕೆ ಶುರು ಮಾಡ್ತೀನಿ. ಅವರು ಈ ಉಪಕದನದಲ್ಲಿ ತಮ್ಮ ರಾಜನನ್ನ ಯಾರಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಇಡೀ ದಿನ ಬಿರು ಬಿಸಿಲಲ್ಲಿ ಇಷ್ಟೊತ್ತಿಗೆ ಒಂದು ಸ್ವಲ್ಪ ಗಿಡದ ಕೆಳಗಡೆನೋ ಮರದ ಕೆಳಗಡೆನೋ ಆರಾಮಾಗಿ ತಂಪಾಗಿ ಕೂತ್ಕೊಂಡಿದ್ದಾರೆ ಈ ಭಾಗದ ಜನ. ಸೊ ಅವ್ರೇನು ಹೇಳ್ತಾರೆ, ಅವರ ಈ ಭಾಗದಲ್ಲಿ ಕೆಲಸ ಕಾರ್ಯಗಳು ಆಗಿದಾವ, ತಮ್ಮ ಮುಂದಿನ ಆಯ್ಕೆ ಯಾರನ್ನ ಅವ್ರು ಬಯಸ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ, ಏನು ಹೆಸರು? ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿ, ದೇವಸ್ಥಾನದ ಎದುರುಗಡೆ ಕುತ್ಕೊಂಡು ಆರಾಮಾಗಿ ರಾಜಕೀಯ ಮಾತಾಡ್ತಿದ್ರಾ? ನಾವು ರಾಜಕೀಯದವರಲ್ಲ. ರಾಜಕೀಯದವರಲ್ಲ. ಓಕೆ, ಏನು ಮಾಡ್ತೀರಿ? ನಾವು ವ್ಯವಸಾಯ ಮಾಡ್ತೀವಿ. ವ್ಯವಸಾಯ ಮಾಡ್ತೀರಿ. ಭಾಳ ಜೋರೈತೆ ಅನ್ಸುತ್ತೆ ಎಲೆಕ್ಷನ್? ಐತಿ, ಜೋರೈತಿ. ಜೋರೈತಿ. ಏನು ಅನ್ಸುತ್ತೆ ಟ್ರೆಂಡು? ನೋಡ್ರಿ, ನಾವು ಯಾವಾಗಲೂ BJP. ಅವ್ರು ಕಾಂಗ್ರೆಸ್ನ ರೇ ಮಾಡ್ಯಾರ ನಮ್ಮೂರಾಗ. ಚರಂಡಿ ಮಾಡಿಲ್ಲ, ಒಂದು ರೋಡ್ ಇಲ್ಲ ಸರಿಯಾಗಿ. ಕೆಲಸ ಆಗಿಲ್ಲ ಅಂತೀರಿ ಹಂಗಾದ್ರೆ? ಆಗಿಲ್ಲ, ಕಾಂಕ್ರೀಟ್ ರೋಡ್ ಅದು ಇದೆಲ್ಲ ಆಗೈತಲ್ಲ. ಅವ್ರು ಮಿಲ್ ಮುಂದೆ ನೋಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಾರ. ಊರಾಗ ಮಾಡಕ್ಕೆ ಏನಾಗ್ಯದ ದಾಡಿ. ಬಂದಿದ್ರೆ ಈ ಕಡೆ ಯಾರಾದ್ರು? ಬಂದಾರೆ, ಬರ್ತಾರೆ, ಎಲ್ಲರೂ ಕೈ ಮುಗಿತಾರೆ, ಹೋಗ್ತಾರೆ. ಅವತ್ತು ಯಾವ್ದಕ್ಕೆ ತಿಳಿದೈತೆ ಅದು ಕಾಕಿ ರಾತು. ಓಕೆ, ಸೊ ನಿಮ್ಮ ರಾಜ ಈ ಸಲ ಬಿಜೆಪಿನ? ನಾನು ಯಾವಾಗಲೂ BJP. ಯಾವಾಗ್ಲೂ BJP. ಓಕೆ ಸರ್, ಏನು ಹೇಳ್ತೀರಿ? ನಾವು ಬಿಜೆಪಿನೇ. ಯಾಕೆ, ಏನ್ ಕಾರಣ? ಚರಂಡಿ ನೀರ್ ಬರಂಗಿಲ್ಲ, ಹಾ, ಕುಡಿಯಕ್ ನೀರ್ ಬರಂಗಿಲ್ಲ, ಚರಂಡಿ ತೆಗಿಯಕ ಬರಂಗಿಲ್ಲ ಊರಾಗ. ನಿಜ ಹೇಳಕತ್ತೀರಿ? ನಿಜ ಅವರೆಲ್ಲ ಚೆಕ್ ಮಾಡ್ತಾರ. ಕೇಳಕ್ಕಂತ ಹೋದ್ರ ಅವ್ರಿಗೆ MLA ಕರ್ಕೊಂಡ್ ಓಡಕ್ಕಾರ. ನಿಂತ್ಕೋಬೇಕನ್ನಲ್ಲ, ಜನಗಳ ಬಗ್ಗೆ ಏನು ಎಂತ ತಿಳ್ಕನ ಅನ್ನಲ್ಲ, ಬರೀ ಫೋಟೋ ತಕ್ಷಣಕ್ಕೆ ಹೋಗ್ತಾರ. ಅದಕ್ಕೆ ಹೋಗ್ರಿ ನಿಮ್ಮಟ್ಟಿ, ನೀವು ನಿನ್ನೆಲ್ಲೇ ಕುಂತಿದ್ವಿ ಮೊನ್ನೆ, ಬಂದ್ರು ಎಲ್ಲಾರ ಜಾತ್ರೆ ಮಾಡ್ಕೊಂಡ್ ಹೋದ್ರು, ಏನು ಕೇಳಲಿಲ್ಲ ಅವ್ರು. ಏನು ಕೇಳಿಲ್ಲ, ನೀವು ಹೇಳ್ಬೇಕಿತ್ತು. ನಾವ್ ಹೇಳಕ್ ಅವ್ರನ್ನ ಬಿಡಂಗಿಲ್ಲ ಅಲ್ಲಿ ಕ್ಯಾಂಡಿಡೇಟ್. ಅಲ್ಲಿ ಹತ್ರಕ್ ಹೋಗಕ್ ಬಿಡಲ್ಲ, ಮುಗೆ ಬೀಳ್ತಾರ. ಯಾರು ಬಂದಿದ್ರು? ಯಾರು ಇವನು ಮಲ್ಲಣ್ಣ ಮಗ ಬಂದಿದ್ರು. ಏನ್ ಅನಿಸ್ತೈತಿ? ಏನಸ್ತೆ, ನಾವು BJPನೇ ಯಾವಾಗ ನಮ್ಮ ಊರಾಗ. ಓಕೆ, ಅವ್ರು ನಿಂತ್ಕೊಂಡಿದ್ದಾರೆ ಎಲೆಕ್ಷನ್ಗೆ, ಏನ್ ಅನ್ಸುತ್ತೆ? ನಾವು ಹಾಕಲ್ಲ, ಸಮರ್ಥಗ ಹಾಕಲ್ಲ. ಏನ್ ಅಂಕಲ್, ಏನ್ ಹೆಸರು? ಪರಮೇಶ್ವರ್. ಏನ್ ಮಾಡ್ತೀರಿ? ವ್ಯವಸಾಯ ಮಾಡ್ತೀರಿ. ಎಲೆಕ್ಷನ್ ಜೋರು? ಎಲೆಕ್ಷನ್ ಮಾಡೋರು ನಮ್ದೇನೈತೆ ಅದ್ರ ಓಟ್ ಹಾಕೋದು ಬರೋದಷ್ಟೇ. ನಿಮ್ದ ಇಂಪಾರ್ಟೆಂಟ್, ನೀವು ಓಟ್ ಹಾಕಿದ್ರೆ ಅವ್ರ MLA ಆಗ್ತಾರೆ. ನಾವು ಬರೀ ಓಟ್ ಹಾಕಕ್ ಇಂಪಾರ್ಟೆಂಟ್ ಅಷ್ಟೇ, ಕೆಲಸ ಏನು ಮಾಡಲ್ಲ. ಓಟ್ ಹಾಕಕ್ ಅಷ್ಟೇ ಇಂಪಾರ್ಟೆಂಟ್ ಬೇಕಷ್ಟೇ. ಕೆಲಸ ಆಗಿಲ್ವಾ ಇಲ್ಲಿ? ಏನ್ ಮಾಡಿದಾರ? ಏನ್ ಆಗ್ಬೇಕಾಗಿದೆ? ಏನ್ ಮಾಡಿದಾರ ಅಂತಂದು ಏನ್ ಯಾವ್ದಂತ ಹೇಳ್ಬೇಕು. ಎಲ್ಲದೂ ಮಾಡಿ ಹೇಳಿದ್ರೆ ಮಾಡ್ತಾರೆ. ಈಗ ಅವರು ಕೇಳಿಸ್ಕೊಂಡ್ರೆ ಮಾಡ್ತಾರೆ. ಎಲ್ಲ ಕೇಳಿದ್ದಾಗೈತ್ರಿ, ಎಲ್ಲದಾಗೈತ್ರಿ, ಏನ್ ಮಾಡ್ತಾರೆ? ಆಗಿಲ್ಲ ಹಂಗಾದ್ರೆ ಕೆಲಸ. ನೀವೆಲ್ಲರೂ ಒಂದೇ ಅಭಿಪ್ರಾಯ? ಇಲ್ಲ, ನಾವು ಬೇರೆ ನಾವು ಕಾಂಗ್ರೆಸ್ನವ್ರು. ನಾವು ಹಾ, ಅವರು ಯುವಕ ಅದಾನೆ, ಅಡ್ಡಾಡ್ತಾನೆ, ಕಾಲ ಚಪ್ಪಲಿಲ್ದಂಗೆ ಓಡಾಡ್ತಾನೆ ಇಂಥ ಬಿಸಿಲಾಗೆ. ಯುವಕ ಚೆನ್ನಾಗದಾನ, ಕೊಡ್ಬೇಕು ಅವನಿಗೆ ಓಟು. ಓಟ್ ಕೊಡ್ಬೇಕು ಅವನಿಗೆ. ಮತ್ ನೀರ್ ಬರ್ತಿಲ್ಲ, ರೋಡ್ ಆಗಿಲ್ಲ, ಪಾಕಿಸ್ತಾನ. ಅವ್ರ ಪ್ರಾಬ್ಲಮ್ ಅಲ್ಲ, ಲೋಕಲ್ ಲೀಡರ್ಗಳು ಲೋಕಲ್ ಲೀಡರ್ ಪ್ರಾಬ್ಲಮ್. ಈ ಕಡೆ ಗಮನ ಹರಿಸ್ತಿಲ್ಲ ಅವ್ರು. ಲೋಕಲ್ ಲೀಡರ್ ಏನಿದಾರಲ್ಲ ಅವ್ರು ಮಾಡ್ಬೇಕು ಅದನ್ನ. ಇದನ್ನ ಬಿಟ್ಟು ಓಟ್ ಬಂದು
ಅವ್ರ ಪಾರ್ಟಿ ಬಂದಾಗ ಅವ್ನು ಬಂದಾಗ ಕರ್ಕೊಂಬಂದು ಇವ್ನು ಓಟ್ ಹಾಕ್ರಿ ಅಂದ್ರೆ ಹಾಕಲ್ಲ ಯಾರು. ಲೋಕಲ್ ಲೀಡ್ರ್ ಪ್ರಾಬ್ಲಮ್ ಇದೆ. ಅವ್ರು ಚೆನ್ನಾಗಿದ್ರೆ ಎಲ್ಲದೂ ಚೆನ್ನಾಗ್ತೈತಿ. ಎಲ್ಲ ಚೆನ್ನಾಗಿ ಓಕೆ. ಸೊ ಸಮರ್ಥ್ ಅವರಿಂದ ಏನ್ ನಿರೀಕ್ಷೆ ಇದೆ ನಿಮ್ಗೆ? ಯುವಕದಾನೆ, ಮಾಡ್ಬೋದು ಅನ್ನೋ ಒಂದು ಆಸೆ ಇದೆ. ನೋಡೋಣ ಏನ್ ಮಾಡ್ಬೇಕಾಗಿದೆ. ಅದೇ ಊರಾಗ ಇನ್ನೇನು ಇಲ್ಲಮ್ಮ, ನೀರು ಚರಂಡಿ ಅಷ್ಟೇ, ಇನ್ನೇನಿಲ್ಲ ವ್ಯವಸ್ಥೆಗಳು. ನೀವು ದೇವಸ್ಥಾನ ಮಾಡ್ತಾ ಇದಾರೆ, ಅವರು ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ. ಚೆನ್ನಾಗಿದೆ ದೇವಸ್ಥಾನ ಮಾಡ್ತಾರೆ. ಓಕೆ, ಕೊಡೋಣ ಅವ್ರಿಗೆ ಒಂದ್ಸತಿ ಚಾನ್ಸ್. ಅವ್ರಿಗೂ ಒಂದ್ಸಲ ಚಾನ್ಸ್ ಕೊಡೋಣ. ಕೊಡೋಣ ಒಂದ್ಸತಿ ಯುವಕನಿಗೆ ಕೊಡ್ಬೇಕು. ಚಾಲೆಂಜ್ ಐತಿ ಅನಿಸ್ತೈತಿ ನಿಮ್ಗೆ? ಹೌದು, ಚಾಲೆಂಜ್ ಇದೆ. ಸಮರ್ಥ ಅವರಿಗೆ ಚಾಲೆಂಜ್ ಇದೆ. ಇದೆ. ಮಾಡ್ತಾನೆ ಕೆಲಸ ಮಾಡ್ತಾರೆ. ನಮಗೆ ಇರಿ ಸರ್ ಏನ್ ಹೆಸರು? ನಮ್ಮ ಹೆಸರು ಬಸಣ್ಣ ಅಂತಂದು. ಬಸಣ್ಣ, ಎಲ್ಲಿಗೆ ಹೊಂಟಿರಿ? ಈಗ ನಮ್ಮ ಮನೆಗೆ ಹೊಂಟೇವಿ, ಇದೆ ಮನೆ. ಹೌದಾ? ಹೌದು. ನಾವು ನಮಗೆ ಸಮರ್ಥ ಗೆಲ್ಬೇಕಂತ ಆಸೆ ಐತಿ. ಏನ್ ಮಾಡಕ್ಕಮ್ಮ, ನೋಡೋಣ, ಕಾದ್ ನೋಡೋಣ. ಯಾಕೆ ಸಮರ್ಥ ಯಾಕೆ ಗೆಲ್ಬೇಕು? ಒಂದು ದೇಶಕ್ಕೆ ಒಂದು ಒಳ್ಳೇದಕ್ಕೆ ಒಂದು ಕೆಟ್ಟದಕ್ಕೆ ಭಾಗಿಯಾಗ್ತಾರ ಅವರು. ಏನಮ್ಮ, ನಮಗೆ ಅವನು ಬರ್ಬೇಕಂತ ನಾವು ಹೇಳ್ತದ. ಬೇರೆಯವ್ರ ಭಾಗಿಯಾಗಲ್ಲ. ಏನ ಮಾಡ್ತಾರಮ್ಮ, ಏನು ಮಾಡಲ್ಲ. ಈ ನಮ್ಮ ಸ್ಥಳೀಕರು ಬೇಕು ಅಲ್ವಾ? ಸ್ಥಳೀಕರು ಬೇಕು, ಅದು ಸಮರ್ಥರಾಗಿರ್ಬೇಕು. ಹೆಂಗಿದೆ ಈ ಸಲ ಟ್ರೆಂಡ್? ಹೆಂಗಿದೆ, ಏನ್ ಅನ್ಸುತ್ತೆ? ಕಷ್ಟ ಇದೆಯಾ? ಆರಾಮಾಗಿ ಗೆಲ್ತಾರ? ಆರಾಮಾಗಿ ಗೆಲ್ತಾರೆ. ಏನ್ ಗೊತ್ತಾ, ಈ ಕಡೆ ಭಾಗದಾಗ ಅವು ಬಂದ್ರೆ ಮಾತ್ರ ಗೆಲ್ತಾರೆ. ಈ ಭಾಗದಾಗ ಬಂದ್ರೆ ಗೆಲ್ತಾರೆ, ಇಲ್ಲಾಂದ್ರೆ ಕಷ್ಟ. ಬರ್ಬೇಕು. ಏನಮ್ಮ, ಕೆಲ್ಸ ಎಲ್ಲ ಆಗಿದಾವ ಇಲ್ಲಿ? ಮಾಡ್ತಿದಾರೆ. ಆಮೇಲೆ ಕಾರ್ಪೊರೇಟರ್ ಕೆಲ್ಸಗಳು ಕಮ್ಮಿ ಅದಾವೆ. ಮತ್ತೆ ಅವರು ಪಾಪ ಸ್ಪಂದಿಸ್ಬೇಕು. ಅವ್ರು ಸ್ಪಂದಿಸ್ತಾ ಇಲ್ಲ. ಕಾರ್ಪೊರೇಟರ್ ಸ್ಪಂದಿಸ್ತಾ ಇಲ್ಲ. ಅವ್ರು ಸ್ಪಂದಿಸಿದ್ರೆ ಎಲ್ಲ ಇವೆಲ್ಲ ನಡೀತವೆ, ಕೆಲಸಗಳಾಗತ್ತೆ. ಇನ್ನು ನೋಡ್ರಿ ಇಲ್ಲೆಲ್ಲ ಇದು ಹೆಂಗಾಗೈತೆ ನೀವೇ ನೋಡ್ರಿ. ಅದ ನೋಡ್ಬಿಟ್ಟೆ ಕೇಳ್ದೆ ನಿಮ್ಗೆ. ಏನ್ ಹೆಸರು? ಸಂಕಣ್ಣ. ಏನ್ ಮಾಡ್ತೀರಿ? ವ್ಯವಸಾಯ. ಏನ್ ಅನ್ಸ್ತೈತಿ ಈ ಸಲ ಟ್ರೆಂಡ್ ಹೆಂಗಿದೆ? ಈ ಟ್ರೆಂಡ್ ಸಮರ್ಥ ಬಂದ್ರೆ ಚೆನ್ನಾಗಿ ಅನಿಸ್ತಮ್ಮ ನಮಗೆ. ಹೌದಾ? ಅವ್ರ ಅಜ್ಜಾರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರು ಶಂಕರಜ್ಜನ ಸಮರ್ಥ ಈಗ ಅವರ ಶಂಕರಜ್ಜ ಅಂತಂದ್ರೆ ಅಂದ್ರೆ ಅವ್ರ ಅಜ್ಜಾರು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಏನ್ ಕಾರ್ಪೊರೇಟ್ಗಳು ಬಂದಿಂದ ಇವೆಲ್ಲ ಏನು ಕೆಲಸ ಮಾಡಲ್ಲಮ್ಮ ಅವರು. ಈ ಚರಂಡಿಗಳು ಇದ್ದ ನೀರು ಹೋಗೋವನ್ನೆಲ್ಲ ನೋಡಿ ಎತ್ತರ ಮಾಡಿ ಮಳೆ ಬಂದಾಗೆಲ್ಲ ನೀರು ನುಗ್ತಾವ ಮನೆಗಳಾಗ. ಈ ಸಮಸ್ಯೆಗಳು ಕಾರ್ಪೊರೇಟ್ಗಳು ಮಾಡ್ತಾರೆ. ಇಷ್ಟು ವರ್ಷ ನಾವು ಬಿಜೆಪಿ ಯಾಕೆಂತ ಬಂದ್ವಿ, 3 ವರ್ಷನೂ ಅವ್ರು ಏನು ಮಾಡ್ಲಿಲ್ಲ ಬಿಜೆಪಿ. ಈಗ ಅಜ್ಜಾರಿಂದಾನೇ ಎಲ್ಲ ದಾವಣಗೆರೆ ಅಭಿವೃದ್ಧಿ ಆಗೈತಮ್ಮ. ಅಭಿವೃದ್ಧಿ ಆಗಿದೆ. ಖುಷಿ ಇದೆ ನಿಮ್ಗೆ? ನಮಗೆಲ್ಲ ಖುಷಿ ಐತಮ್ಮ. ಗೆಲ್ತಾರಾ? ಅದು ಪರಮಾತ್ಮ ಬಿಟ್ಟಿದ್ದಮ್ಮ, ನಾವೇನು ಹಾಕಂಗ ಸಪೋರ್ಟ್ ಮಾಡ್ತೀರಿ. ಯೂತ್ ವೋಟರ್ಸ್ ಇದಾರೆ, ಬರೀ ಇಲ್ಲಿ. ಏನ್ ಹೆಸರು? ಪ್ರವೀಣ್. ಏನ್ ಮಾಡ್ತೀರಿ? ತರಹದ ಕೆಲಸ. ಹೌದು. ಎಲೆಕ್ಷನ್ ಜೋರ್ ಐತ್ರಿ. ಯಾರು ಗೆಲ್ಬಹುದು? ಕಾಂಗ್ರೆಸ್. ಯಾಕೆ? ಚೆನ್ನಾಗಿ ನಡೆಸಕತ್ತಾರ, ಚೆನ್ನಾಗಿ ನಡೀತೈತಿ. ಏನ್ ಚೆನ್ನಾಗಿ ನಡೆಸ್ತಾ ಇದ್ದಾರೆ? ಅದನ್ನ ಇನ್ನೊಬ್ರು ಯಾರನ್ನ ಕೇಳಿದ್ರೆ ಚೆನ್ನಾಗಿರ್ತೈತಿ. ಮತ್ ನೀವು ಮಾತ್ರ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಿ? ಹೌದ್ರಿ. ಎಲ್ಲೋದ್ರು ಅವರು? ಬರ್ರಿ ಇಲ್ಲಿ. ಏನ್ ಹೆಸರು? ಗೌತಮ್. ಏನ್ ಮಾಡ್ತೀರಿ ಗೌತಮ್? ಮೆಡಿಕಲ್ ಇದೆ. ಏನ್ ಅನ್ಸುತ್ತೆ ಎಲೆಕ್ಷನ್ ಜೋರು? ಟ್ರೆಂಡ್ ಯಾರ ಪರವಾಗಿದೆ? ಬಿಜೆಪಿ ಪರವಾಗಿದೆ. ಇವರೆಲ್ಲ ಕಾಂಗ್ರೆಸ್ ಅಂತಿದ್ದಾರೆ. ಬಿಜೆಪಿ ಹಿಂದುತ್ವ ಪರವಾಗಿ. ಸೊ ಗೆಲ್ತಾರೆ ಅಂತ ಅನ್ಸುತ್ತಾ ಬಿಜೆಪಿ ಕ್ಯಾಂಡಿಡೇಟ್? ಗೆಲ್ತಾರೆ. ಓಕೆ. ಸೊ ಇಷ್ಟು ವರ್ಷ ಸೋಲ್ತಾನೇ ಬಂದ್ರು ಬಿಜೆಪಿ ಕ್ಯಾಂಡಿಡೇಟ್. ಎಂತೆಂಥವ್ರು ಹಾಕಿದ್ರು ಸೋಲ್ತಾ ಬಂದ್ರು. ಸೊ ಈ ಸಲ ಯಾಕೆ ಗೆಲ್ತಾರೆ ಬಿಜೆಪಿ? ನಮ್ಮ ಹಿಂದೂಗಳು ಒಗ್ಗಟ್ಟಾದ್ರೆ ಬಿಜೆಪಿ ಬರಬೇಕು. ನಮ್ದ್ರಾಗೆ ಓಟ್ ಡಿವೈಡ್ ಆದ್ರೆ ಏನು ಮಾಡೋಕ್ಕಾಗಲ್ಲ. ಓಟ್ ಡಿವೈಡ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ. ಆಯಿತು, ಥ್ಯಾಂಕ್ ಯು. ಏನು ಅನ್ಸುತ್ತೆ ಸರ್ ಎಲೆಕ್ಷನ್ನು ತುಂಬ ಜೋರಿದೆ. ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಜನ ಚೇಂಜ್ ಆಗಿದ್ದಾರೆ. ಸ್ವಲ್ಪ ಯೂತ್ ಎಲ್ಲ ಬೇರೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ ಥರ ಚೆನ್ನಾಗಿದೆ. ಒಟ್ಟು ಏನು ಅಂತ ಇದು ತೊಂದರೆ ಏನಿಲ್ಲ. ಒಳ್ಳೆ ವ್ಯಕ್ತಿನ ಆರಿಸ್ಬೇಕನ್ನೋದು ಎಲ್ಲ. ಯಾರದು ಒಳ್ಳೆ ವ್ಯಕ್ತಿ ನಿಮ್ಮ ಪ್ರಕಾರ? ಕೆಲಸ ಮಾಡೋ ಅಂತಾರೆ ಒಳ್ಳೆ ವ್ಯಕ್ತಿ. ಓಕೆ. ಸೊ ಕೆಲಸ ಯಾರು ಮಾಡ್ತಾರೆ? ಈ ಸೀಸನ್ ನೋಡಿದ್ದಾರೆ ಯಾರು ಮಾಡಿದಾರೆ ಅಂತ. ಏನಾದ್ರು ಚೇಂಜ್ ಮಾಡಿದ್ರೆ ಏನಾದ್ರು ಮಾಡ್ಬೋದು ಅನ್ನೋ ಜನರ ಆಯ್ಕೆ ಐತಿ. ನೋಡ್ಬೇಕು. ಈಗ ಚೇಂಜ್ ಮಾಡಿದ್ರೆ ಒಳ್ಳೆ ವ್ಯಕ್ತಿ ಆರಿಸಿದ್ರೆ ಮಾಡ್ತಾರೆ, ಮತ್ತೆ ಅವ್ರನ್ನೇ ಆರಿಸಿದ್ರೆ ಮತ್ತೆ ಅದೇ ಕೆಲಸನೇ ಮಾಡ್ತಾರೆ. ಹೌದಾ? ಹೌದು. ಅಂದ್ರೆ ಕೆಲಸ ಆಗಿಲ್ಲ ಅಂತನಾ? ನೋಡ್ತಿದ್ದೀರಲ್ಲ ನೀವೇ ಏನ್ ಕೆಲಸ ಆಗಿದೆ ಅಂತಂದು. ಆಲ್ಮೋಸ್ಟ್ ಅಲ್ಲಿ ಇಲ್ಲೆಲ್ಲ ಕಾಣ್ತಾ ಇದೆ. ಇದೇ ಬಂದಾಗ ಅದೇ 5 ವರ್ಷಕ್ಕೊಂದ್ಸರಿ ಬರ್ತಾರೆ.
ಓಟ್ ಹಾಕ್ಸ್ಕೊಳೋದು ಮತ್ತು ಹೋಗೋದು ಇಷ್ಟೇ ನಡೆಯೋದು, ಏನಿಲ್ಲ ಏನಿಲ್ಲ. ರೋಡು ಚರಂಡಿ ಆಲ್ಮೋಸ್ಟ್ ಆಲ್ ಹಂಗೆ ಇದೆ. ಏನಂತ ಏನು ಬೆಳೆದಿರೋ ಅಂಥ ವಾತಾವರಣ ಏನಲ್ಲ. ಈಗ ಅಲ್ಲೇ ಸಾಮಾನ್ಯವಾಗಿ ಇಲ್ಲೇ 40 ವರ್ಷದ ಜೀವನನೂ ಇಲ್ಲೇ ಇಷ್ಟೇ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ನಡೆದಿಲ್ಲ ಇಲ್ಲಿ. ಮಾಡ್ಬೋದು, ಇದೇನಾದ್ರು ಹೊಸ್ದಾಗಿ ಗೆದ್ರೆ ಮಾಡ್ಬೋದೇನೋ ಅಂತ ಅನ್ಸುತ್ತೆ. ಮಾಡ್ಬೋದೇನೋ ಅಂತ ಮಾಡ್ತಾರೆ. ಇಬ್ರು ಹೊಸಬ್ರೇ ಇದ್ದಾರೆ ಆಕ್ಚುಲಿ ಈ ಸಲ. ಇಬ್ರು ಹೊಸಬ್ರೆ ಅಂದ್ರೆ ಈ ಸಲ ಕಾಂಗ್ರೆಸ್ ಇತ್ತು. ಇನ್ ಮುಂದೆ ಏನಾರ ಪಕ್ಷ ಏನಾರ ಚೇಂಜ್ ಆದ್ರೆ ಅಡ್ಡಾಡಿ ಮಾಡ್ಬೋದು. ಬಸವರಾಜಪ್ಪ, ಊಟ ಆಯ್ತು? ಊಟ ಮಾಡ್ಕೊಂಡು ಅಡ್ಕಿಯಲ್ಲಿ ಶಿಸ್ತು ಹಾಕೊಂಡು ಬಂದ್ರೆ ಯಜಮಾನ್ರು. ಬಸವರಾಜಪ್ರೆ, ಎಲೆಕ್ಷನ್ ಜೋರೈತಿ? ಆಯ್ತಮ್ಮ, ಜೋರೈತಿ. ಯಾರ ಪರವಾಗಿ ಇದೆ ಅನ್ಸುತ್ತೆ? ಸೋಲೈತಿ, ನೋಡ್ಬೋದು. ಹೌದಾ, ಜೋರಿದೆ. ಫೈಟ್ ಇದೆಯಾ? ಫೈಟ್ ಐತಿ. ಯಾರ್ಯಾರಿಗೆ ಫೈಟ್ ಇದೆ? ಶಾಮನೂರವ್ರಿಗೆ, ಬಿಜೆಪಿ ಅವರಿಗಿದೆ. ಸೊ ನಿಮ್ಮ ಬೆಂಬಲ ಯಾರು ಆಗ್ತಾರೆ? ನಮ್ದ ಹೂವು. ಯಾವ ಹೂವು? ಕಮಲ. ಕಮಲದ ಹೂವು. ಓಕೆ, ಯಾಕೆ? ಇಲ್ಲ, ಹಾಕ್ಬೇಕು ನಾವು ಯಾವಾಗಲೂ ಅದ 91ರಿಂದಲೂ. ಓಕೆ, ಸೊ ಇಲ್ಲಿ ಮಿಕ್ಸ್ಡ್ ಒಪಿನಿಯನ್ ಇದೆ ನಿಮ್ದು ಆನೆಕೊಂಡದಲ್ಲಿ. ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಅಲ್ವಾ? ಫೈನಲಿ ಬಸಾಪುರಕ್ಕೆ ನಾನು ಬಂದೆ, ದಾವಣಗೆರೆ ದಕ್ಷಿಣದ ಭಾಗ. ಸೊ ಇಲ್ಲೊಂದಿಷ್ಟು ವೋಟರ್ಸ್ ಊಟ ಮಾಡಿಕೊಂಡು ಆರಾಮಾಗಿ ತಣ್ಣಗಿದೆ ವೆದರ್ ಅಂತ ಹೊರಗಡೆ ಇದ್ರು. ಅವ್ರನ್ನ ಮಾತಾಡ್ಸೋಣ. ಆಂಟಿ ನಮಸ್ಕಾರ, ಏನು ಹೆಸರು? ನನ್ನ ಹೆಸರು ದುರ್ಗಮ್ಮ. ಊಟ ಆಯ್ತು ಅನ್ಸುತ್ತೆ? ಊಟ ಆಯ್ತು. ಓಕೆ, ಏನು ಡಿಸ್ಕಸ್ ಮಾಡಕತ್ತಿದ್ರಿ ನೀವೆಲ್ಲ ಸೇರ್ಕೊಂಡು? ನಾವು ಹಿಂಗೆ ವಾಕ್ ಮಾಡಕತ್ತಿದ್ರಿ. ಓಕೆ, ಏನು ಅನ್ಸುತ್ತೆ ಎಲೆಕ್ಷನ್ ಏನು ಮಾಡ್ತಾರೆ ಬಿಡ್ರಿ ಮೇಡಮ್ ಅವರೆಲ್ಲ ಗೆದ್ದು ಅವ್ರ ಪಾಡಿಗೆ ಅವ್ರು ಗೆದ್ರೆ ಎಲ್ಲ ನಮಗೆ ಏನು ಮಾಡಿಕೊಡ್ತಾರೆ? ಅವ್ರು ಏನು ಮಾಡಿಕೊಡಲ್ಲ, ಏನು ಮಾಡಿಲ್ಲ, ನಮಗೇನು ಮಾಡಿಕೊಡಲ್ಲ. ನಾವೆಲ್ಲ ಸ್ವಂತಕ್ಕೆ ನಾವು ಬಂಡವಾಳ ಹಾಕ್ಯಂದು ನಾವು ಮನೆ ಕಟ್ಕೊಂಡವಿ. ಒಂದು ಬಾತ್ರೂಮ್ ಇಲ್ಲ, ಒಂದೇನೇನಿಲ್ಲ, ನಾವೆಲ್ಲ ಸ್ವಂತಕ್ಕೆ ಮಾಡ್ಕೊಂಡವಿ. ನಮಗೇನು ಅವರು ಗೆದ್ರಿ ಏನು ಉಪಯೋಗ ಮಾಡಿಕೊಟ್ಟಲ್ಲ ಅವರು. ನಾವೆಲ್ಲ ಸ್ವಂತಕ್ಕೆ ಮಾಡ್ಕೊಂಡು ನಾವೆಲ್ಲ ಈ ಸಂಘದಾಗೆಲ್ಲ ಲೋನ್ ತಗೊಂಡು ನಾವು ದುಡ್ಡು ಕೊಯ್ಗೆ ಸ್ವಂತಕ್ಕೆ ಮನೆ ಕಟ್ಸ್ಕೊಂಡವ್ರಿ. ನಮಗೇನು ಉಪಯೋಗ ಐತೆ ಅವ್ರಿಗೆ? ನಾವು ಯಾಕೆ ಓಟ್ ಹಾಕ್ಬೇಕು? ಸುಮ್ಮನೆ ಯಾವ್ದಕ್ಕಾರ ಒಂದಕ್ಕೆ ಹಾಕ್ತವಿ, ಅವ್ರು ಉಪಯೋಗ ಗೆದ್ರೆ ಅವ್ರಿಗೆ ಇದು ಆಕೈತಿ. ನಮಗೇನು ಅದೇನು ಇದು ಮಾಡ್ಕೊಳಲ್ಲ ಅವ್ರು ಏನಿಗೆ. ಎಷ್ಟು ವರ್ಷ ಹಾಕೊಂಡು ಬಂದಿದ್ದು ಉಪಯೋಗ ಆಗಿಲ್ಲ? ಏನು ಉಪಯೋಗ ಆಗಿಲ್ಲ ನಮಗೆ. ಎಲ್ಲ ಭಾಳ ದಿವ್ಸಕ್ಕೆ ನಮಗೆ ಮನೆ ಹೆಸ್ರಿಗಿಲ್ಲ, ಏನಲ್ಲ, ನಮಗೇನು ಮಾಡಿಕೊಡಂಗಿಲ್ಲ. ಅವರು ಮಾಡಿಕೊಡ್ತಾರಂತ ಈ ಸಲ ಗೆಲ್ಸ್ರಿ, ಮುಂದಿನ ಕಡೆಗೆ ನಾವು ಮಾಡ್ಸ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಅದು ತಿರುಗಿ ಹಾಕೋದಿಲ್ಲ. ಒಂದ್ಸಲಿ ಬರ್ತಾರೆ ಎಲೆಕ್ಷನ್ ಇದ್ದ ಟೈಮಿಗೆ, ಮುಂದಕ್ಕೆ ಬರೋದೇ ಇಲ್ಲ ಅವರು. ಮತ್ತೆ ಮೇಡಮ್ ಆಗಲ್ಲ ಕೆಲಸ, ಆಗೋದಿಲ್ಲ ಮೇಡಮ್. ಇಲ್ಲಿ ಏನು ಮಾಡ್ಕೊಂಡೇ ಕೊಡಲಿಲ್ಲ ಮೇಡಮ್. ಇಲ್ಲಿ ಮನೆ ಅಕ್ಕಪತ್ರ ಕೊಡ್ತೀನಿ ಅಂದ್ರೆ ಅದನ್ನು ಕೊಡಲಿಲ್ಲ, ಮನೆ ಹೆಸರು ಮಾಡ್ಕೊಂಡು ಕೊಡ್ತೀನಿ ಅದನ್ನು ಏನು ಮಾಡಲಿಲ್ಲ ಇಲ್ಲಿ. ಯಾಕೆ? ಏನೆಲ್ಲ ನಿರೀಕ್ಷೆ ಇದೆ ನಿಮಗೆ ಅವ್ರ ಕಡೆಯಿಂದ? ನಮಗೆ ಒಂದು ಸ್ವಲ್ಪ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಕೆಲಸ ಆಗೋದ ಮೇಡಮ್. ಹೇಳ್ಯಾರ ಅವರು, ಮಾಡ್ತೀನಿ ಅಂತ ಹೇಳ್ಯಾರ ಮೇಡಮ್. ಓಕೆ, ಬನ್ನಿ ನಿಮ್ಮ ಕಡೆ ಆಂಟಿ. ನಾನು ಬಿಜೆಪಿ ಕಡೆನೂ ಅಲ್ಲ, ಕಾಂಗ್ರೆಸ್ ಕಡೆನೂ ಅಲ್ಲ, ನಾವೆಲ್ಲ ನಿಮ್ಮ ಕಡೆ, ಜನರ ಕಡೆ ನಾವು. ಜನರಿಗೆ ಕಷ್ಟ ಇದೆ ಅಂದಾಗ ಆ ಕಷ್ಟ ಯಾರು ಪರಿಹಾರ ಮಾಡ್ತಾರೋ ಸೊ ಅವ್ರ ಪರವಾಗಿ ನಾವು. ಆ್ಯಕ್ಚುಲಿ ಇಲ್ಲಿಂದ ಪಾಸ್ ಆಗ್ತಾ ಇದ್ದೆ ನಾನು, ಆನೆಕೊಂಡದಲ್ಲಿ ಇದ್ದೀನಿ. ಒಬ್ಬ ಅಮ್ಮ ನಮ್ಮನ್ನ ಕರೆದ್ರು. ಏನಮ್ಮ, ಯಾಕೆ ಕರೆದೆ? ನೀರು ಅಪ್ಪಟ ಮುಂದಕ್ಕೆ ಹೋಗಲ್ಲ. ನಾಳೆ ನೆಲ್ಲಿ ನೀರು ಬಿಟ್ರೆ ಬಾಗಿಲಿಗೆ ಓದಿರ್ತೈತಿ. ನಾವು ನೋಡೋದು ಕೈಲಾಗ್ದಾರೆ ಇದನ್ನ ಇಟ್ಕೊಂಡು ಕಟ್ಕೊಂಡಾಗ ಇದನ್ನ ಮಾಡ್ಕೊಂಡಿರಿ. ನೀರು ಸೀದಾ ಬಾಗಿಲಿಗೆ ಬರ್ತೈತಿ. ದಿವಸ ಅವ್ರ ಕುಟ ಅವ್ರ ಗಂಡು ಮಕ್ಕಳ ಕರ ನಾವು ಹೆಣ್ಣು ಮಕ್ಕಳು ಹಾಕವಿ. ಅವ್ರ ಕುಟ ನಮ್ಮ ಕೈಲಿ ಹೊಡೆದಾಡಕ್ಕಾಗಲ್ಲ. ಅದು ಹೆಂಗೆ ನೀರು ಸಲ್ಲಿಸಾಗ ಚರಂಡಿಗೆ ಹೋಗಂಗೆ ಮಾಡ್ರಿ. ಮನೆ ಕೆಳಗೈತಿ, ಚರಂಡಿ ಇದನ್ನ ಹೈಟ್ ಮ್ಯಾಲ್ ಮಾಡ್ಯಾರ ಅಂತ. ಅಲ್ಲಮ್ಮ, ಇದು ಚರಂಡಿನೇ ಈ ಅಲ್ಲಿ ಹೆಂಗ್ ಮಾಡಿದಾರ ಹಂಗ್ ಮಾಡಿಬಿಟ್ರೆ ಆಗಿತ್ತು. ಮೊದ್ಲು ಹೆಂಗಿತ್ತು ಹಂಗೆ ನೀವು ಹೇಳ್ಬೇಕಿತ್ತು ಮಾಡುವಾಗ. ಅದೇನೋ ಊರಲ್ಲಿ ಅಂಡ ಕುಡಿಯೋರು ಯಾರಲ್ಲ ಅಂತಂದು ಓಟ್ರು ನನಗೆ ಹೇಳಿದ್ರು. ನಾನು ಏನು ಮಾಡಕ್ಕೆ ಹೋಗಲಿ, ನಮಗೆ ಮಕ್ಕಳಿಲ್ಲ, ನಮಗೆ ಕೈಯೇ ಆಗ್ತಿದ್ದೆ. ನೋಡಿ ಅಲ್ಲಿ ಇಲ್ಲಿ ಎಂಡಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅವ್ರ ತಕೋಗಿ ಅಣ್ಣ ಅಪ್ಪ ಅಂದು ತಗೊಂಬಂದು ಕಟ್ಕೋಬೇಕು. ಹೆಂಗೆ ಮಾಡ್ಬೇಕು ಹೇಳ್ರಿ? ಇದು ಒಂದೇ ಈಸ ಕೂಡ ಸಾಯೋದು ಬೇಕು, ಇರೋದು ಬೇಡ. ನಮ್ಮ ಜನ್ಮ ಅಷ್ಟು ಅಲ್ಲ ಅನ್ಸಿದಾರೆ. ಇಲ್ಲಿ ಕೇಳೋಕ್ಕಾಗಲ್ಲ. ಏನು ಕೇಳ್ತಿರಮ್ಮ? ಇಷ್ಟು ವರ್ಷ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇತ್ತು ದಾವಣಗೆರೆ ದಕ್ಷಿಣ. ಬಟ್ ಈ ಸಲ 50-50 ಅಂತಿರೋದಕ್ಕೆ ಏನು ಕಾರಣ? ಅಭಿವೃದ್ಧಿ ಅನ್ನೋಕ್ಕಿಂತ ಕ್ಯಾಂಡಿಡೇಟ್ ಚೇಂಜ್ ಆಗಲಿ ಅಂತ ಕಾಂಗ್ರೆಸ್ಸಿಂದ. ಅದು ಒಂದು. ಬಿಜೆಪಿಯಿಂದ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಹಂಗಾಗಿ ಬದಲಾವಣೆ ಮಾಡ್ಬೇಕಂತಂದ್ರೆ ಬದಲಾವಣೆ ಬಯಸ್ತಾ ಇದ್ದೀರಾ? ಹೌದೌದು. ಏನನ್ಸುತ್ತೆ? ಬರ್ರಿ, ಅವ್ರಿಗೆ ಹೇಳ್ಕೊಡಕತ್ತಿರ್ಲಿಲ್ಲ ನೀವು? ಏನನ್ಸುತ್ತೆ? ಬಿಜೆಪಿ ತರಬೇಕಂತ ಯೂತ್ಗೋಸ್ಕರ. ಕಾಂಗ್ರೆಸ್ ಇಂದನೂ ಯೂತ್ ಲೀಡರೇ ನಿಂತ್ಕೊಂಡಿದ್ದಾರೆ. ಇಷ್ಟು ವರ್ಷ ನೋಡಿದ್ವಲ್ಲ ಕಾಂಗ್ರೆಸ್, ಏನಿದೆ ಅಭಿವೃದ್ಧಿ?
ನೀವ್ ಹೇಳ್ಬೇಕು, ನೀವ್ ಇಲ್ಲಿರೋರು, ನೀವು ಜನ ಪ್ರತಿದಿನ ಇಲ್ಲಿ ಬದುಕೋರು, ನೀವು ಹೇಳ್ಬೇಕು. ಏನಿಲ್ಲ ಅಕ್ಕ, ಕಾಂಗ್ರೆಸ್ ಇಂದ ಏನು ಅಭಿವೃದ್ಧಿ ಏನಿಲ್ಲ. ಬಿಜೆಪಿ ಬರಲಿ. ಇನ್ನು ಏನೇನು ಅಭಿವೃದ್ಧಿ ಆಗ್ಬೇಕು? ದೇಶಕ್ಕೋಸ್ಕರ ಬಿಜೆಪಿ ಬರಲೇಬೇಕು. ಇಲ್ಲಿ ಕ್ಷೇತ್ರಕ್ಕೋಸ್ಕರ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ಏನೇನ್ ಕೆಲಸ ಆಗ್ಬೇಕಾಗಿದೆ? ಭಾಳ ಇದಾವ ಅಕ್ಕ. ನೀರಿನ ಸಪ್ಲೈ ಕ್ಲೀನ್ ಆಗಿಲ್ಲ, ರೋಡ್ ಆಗ್ತಿಲ್ಲ, ಚರಂಡಿ ಇಲ್ಲ ಕ್ಲೀನ್ ಆಗಿ. ಏನ್ ಹೆಸರು? ಹರೀಶ್ ಅಂತ. ಹರೀಶ್. ಏನ್ ಅನ್ಸುತ್ತೆ ಟ್ರೆಂಡು? ಈಗಿನ ಇದ್ರಾಗ ಇಷ್ಟು ದಿವಸ ಕಾಂಗ್ರೆಸ್ ಅಂತಂದಿತ್ತು, ಈಗೆಲ್ಲ ಚೇಂಜ್ ಆಗಿದೆ. ಈಗಿನ ಯೂತ್ಸಿಗೆ ಬಿಜೆಪಿ ಅಂತ ನಂಬ್ತಾ ಇದ್ದಾರೆ ಎಲ್ಲರೂ. ಅದೇ ಬರ್ಬೇಕು ಅಂತ ಎಲ್ಲರದು ಆಸೆ. ನಿಮ್ಮ ಆಸೆ? ನಮ್ದು ಅದೇ. ನಿಮ್ದು ಅದೇ. ಏನ್ರಿ ಹೆಸರು? ಗಣೇಶ್. ಗಣೇಶ್, ಏನ್ ಮಾಡ್ತೀರಿ? ನಮ್ದು ಬಿಸ್ನೆಸ್ ಐತಿ. ಏನ್ ಅನ್ಸುತ್ತೆ ಈ ಸಲ? ಬಿಜೆಪಿನೇ. ವಂಶ ಪರಂಪರೆ ಅವರ ಕಾಂಗ್ರೆಸ್ ಇದೆ, ಚೇಂಜಸ್ ಆಗಬೇಕು. ಚೇಂಜಸ್ ಇಲ್ಲಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಏನೂ ಇಲ್ಲ, ಒಂದು ಫೀಲ್ಡ್ ಇಲ್ಲ, ಮೈದಾನ ಯಾವುದೂ ಇಲ್ಲ, ಹಾಸ್ಪಿಟ್ಲು ಇಂಪ್ರೂವ್ಮೆಂಟ್ ಇಲ್ಲ. ಈ ಕ್ಷೇತ್ರದಲ್ಲಿ ಯಾವುದೋ ಹಾಸ್ಪಿಟ್ಲು ಇಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲು. ಅದಾಗಬೇಕು. ನಿಮ್ಮೂರಿಗ ಬೇರೆ ರಾಜಕಾರಣಿ ಯಾವರೇ ಆಗಲಿ, ಅವ್ರಿಗೆ ಆರಾಮಿಲ್ದಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಬೇಕು, ಅವ್ರಲ್ಲಿ ಅನುಭವಿಸ್ಬೇಕು. ಅದು ಅನುಭವಿಸಿದಾಗ ಅವ್ರಿಗೆ ಗೊತ್ತಾಗ್ತೈತೆ, ಅವಾಗ ಇಂಪ್ರೂವ್ಮೆಂಟ್ ಮಾಡ್ತಾರೆ. ನಿಮ್ಮೂರಾಗ ಸುತ್ತಮುತ್ತ ಡಿಸ್ಟ್ರಿಕ್ಟ್ನವ್ರು ಹುಷಾರಿಲ್ಲ ಅಂತಂದಾಗ ಇಲ್ಲೇ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅದು ಪ್ರೈವೇಟ್ ಹಾಸ್ಪಿಟಲು. ಬಟ್ ಅಂಥ ಹಾಸ್ಪಿಟಲ್ಸ್ ಇರೋ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ ಅಂತೀರಲ್ಲ ನೀವು? ಪ್ರೈವೇಟ್ ಇದೆ ಮೇಡಮ್, ಗೌರ್ಮೆಂಟ್ ಬೇಕಲ್ಲ. ಗೌರ್ಮೆಂಟ್ ಈ ಬಡವರಿಗೆಲ್ಲ ಏನು ಮಾಡಬೇಕು? ಓಕೆ. ಲಕ್ಷಾಂತರ ಗಟ್ಟಲೆ ಅಲ್ಲಿ ಎಲ್ಲ ಖರ್ಚು ಮಾಡೋಕ್ಕೆ ರೆಡಿ ಇರಲ್ಲ ಅವರು, ಆ ಶಕ್ತಿ ಇರಲ್ಲ. ಮತ್ತಷ್ಟು ಮತದಾರರು ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ. ನಮಸ್ಕಾರ. ಏನು ಹೆಸರು ಸರ್? ರೇವಣ್ ಸಿದ್ದಪ್ಪ. ಹೇಗಿದೆ ಟ್ರೆಂಡು? ಇಲ್ಲೆಲ್ಲ ಬಿಜೆಪಿ ಇದೆ. ಹೌದಾ? ಹೌದೌದು. ಆನೆಕೊಂಡದಲ್ಲಿ. ಹೌದು. ಓಕೆ. ಸೊ ಇಷ್ಟು ವರ್ಷ ಹೇಗಿತ್ತು? ಇಲ್ಲಿ ಯಾವಾಗಲೂ ಬಿಜೆಪಿನ ಲೀಡಿಂಗ್ ಇರೋದು. ಯಾವಾಗಲೂ ಬಿಜೆಪಿನೇ ಇದೆ. ಓಕೆ. ಸೊ ಈ ಸಲ ಏನ್ ಅನ್ಸುತ್ತೆ ಅಂದ್ರೆ ಈ ಭಾಗದಲ್ಲಿ ಬಿಜೆಪಿ ಲೀಡ್ ಇದ್ರು 30 ವರ್ಷ ಕಾಂಗ್ರೆಸ್ ಗೆಲ್ತಾ ಬರ್ತಿತ್ತು. ಆದ್ರೆ ಈ ಸಲ ಏನ್ ಅನ್ಸುತ್ತೆ? ಈ ಸಲ ಬಿಜೆಪಿ ಬರಬಹುದು, ಚಾನ್ಸಸ್ ಇದೆ. ಓಕೆ. ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಬಿಜೆಪಿ ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ. ಹೌದಾ? ಒಳ್ಳೆ ಸ್ವಭಾವ, ಎಲ್ಲರ ಹತ್ರ ಬೆರೀತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ. ಬಿಜೆಪಿ ಪರ ಇದೆ ವಾತಾವರಣ. ಓಕೆ. ಅಂಕಲ್? ಯಾವತ್ತು ಈ ಸರಿ ಮಾತ್ರ ಬಿಜೆಪಿ ಬರ್ತೈತೆ ಅಂತ ನಮ್ಮ ನಂಬಿಕೆ ಇದೆ. ಇಲ್ಲಿ ತನಕ 5 ವರ್ಷ ಸುಮಾರು 4 ಸರಿ ಕಾಂಗ್ರೆಸ್ ಬಂದಿತ್ತು. ಈ ಸರಿ ಬಿಜೆಪಿ ಬರುತ್ತಂತಂದು ಎಲ್ಲ ಹೇಳ್ತಾ ಇದ್ದಾರೆ ಸುತ್ತಮುತ್ತಲ ಜನಗಳೆಲ್ಲ. ಬಂದೇ ಬರ್ತೈತೆ ಅಂತ ಹೇಳ್ತಾ ಇದ್ದಾರೆ. ಅಭಿಪ್ರಾಯ ನಿಮ್ಮ ಅಭಿಪ್ರಾಯನೂ ಅದೇ ಇದೆ. ಓಕೆ. ದಕ್ಷಿಣದಲ್ಲಿ ಯಾರು ಬರ್ತಾರೆ ಈ ಸತಿ ಆದ್ರೆ ದಾಸ್ ಕರಿಯಪ್ಪರು ಬರ್ತಾರೆ? ಚಾನ್ಸಸ್ ಇದೆ ಅನ್ಸುತ್ತೆ. ಓಕೆ. ಅಂಕಲ್, ಊಟ ಆಯ್ತಾ? ಆಯ್ತು. ಏನು ಊಟ ಮಾಡಿದ್ರಿ? ರೊಟ್ಟಿ, ಪಲ್ಯ, ಅನ್ನ. ಸೊ ನಮ್ಮ ಟೀಮು ಬರುತ್ತೆ ಈಗ ಊಟಕ್ಕೆ. ಬರೋಣ? ಬರ್ರಿ. ಬರ್ರಿ. ಆಯ್ತಾಯ್ತು, ಬರ್ತೀನಿ. ಎಲೆಕ್ಷನ್ ಜೋರ್ ನಿಮ್ ಊರಾಗ? ಜೋರೈತಿ. ಏನ್ ಅನ್ಸುತ್ತೆ, ಯಾರು ಬರ್ಬೋದು? ನಮಗೆ ಬಿಜೆಪಿ ಬರ್ಬೇಕು. ನಿಮಗ್ ಬಿಜೆಪಿ ಬರ್ಬೇಕು. ಓಕೆ. ಸೊ ನಿಮ್ಗೆ ಬಿಜೆಪಿ ಬರ್ಬೇಕನ್ನೋದು ಸುಮಾರು ವರ್ಷದಿಂದ ಇತ್ತು, ಬಟ್ ಆಗ್ಲಿಲ್ಲ. ಈ ಸಲ ಆಗುತ್ತಂತ ಅನ್ಸುತ್ತಾ? ಆಕೈತಿ. ಓಕೆ. ಸೊ ಆನೆಕೊಂಡದಲ್ಲೂ ಮಿಕ್ಸ್ಡ್ ಒಪಿನಿಯನ್ ಕಂಡು ಬರ್ತಾ ಇರೋದು, ಕೇಳಿ ಬರ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಸೊ ಮುಂಬರುವಂತಹ ಈಗ ಇನ್ನು ಬೈ ಎಲೆಕ್ಷನ್ ಆಗ್ತಾ ಇದೆ, ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ವಿನ್ ಆಗಬೇಕು ಅನ್ನೋದು ಈ ಭಾಗದ ಜನರ ಆಶಯ.